If the universal set is made up of 1 to 9, A is made up of this, B is made up of this, verify that. ವೆರಿಫೈ ದ್ಯಾಟ್ ಅಂತ ಹೇಳಿ ಪ್ರಶ್ನೆ ಬಂತು ಅಂತ ಹೇಳಿದ್ರೆ ನೀವು LHS is equal to RHS ಅಂತ ಹೇಳಿ ಪ್ರೂವ್ ಮಾಡಬೇಕು. ಸರಿನಾ? ಈ ಥರ ಸಪ್ರೇಟಾಗಿ ಬರ್ಕೊಂಡು ಪ್ರೂವ್ ಮಾಡಬೇಕು. ನೋಡ್ತೀನಿ ನೋಡಿ, ಮೊದಲೇ ಪ್ರಶ್ನೆ ಉತ್ತರ. ಸೊ ಮೊದಲೇ ಭಾಗ ಏನಂತ ಹೇಳಿದ್ರೆ LHS. ಸೊ LHS ಇಸ್ ಮೇಡ್ ಅಪ್ ಆಫ್, ಮೊದಲೇದೇನೋ A union B. So what is A union B? A union B is made up of all the elements which are between A and B, ಅಲ್ವಾ? ಇದು ನಿಮ್ಮ ಉತ್ತರ, ಸರಿನಾ? ನೆಕ್ಸ್ಟು A union B ಡ್ಯಾಶ್ ಅಂತ ಹೇಳಿದ್ರೇನೋ ಆಲ್ ದ ನಂಬರ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಯೂನಿವರ್ಸಲ್ ಸೆಟ್ ಬಟ್ ನಾಟ್ ಇನ್ ದಿಸ್ ಪರ್ಟಿಕ್ಯುಲರ್ ಸೆಟ್ ಅಂತ ಹೇಳಿ. ಯಾವ ನಂಬರು? 1 ಇಲ್ಲ, 2 3 4 5 6 7 8 9 ಇಲ್ಲ, ಅಲ್ವಾ? ಸೊ ಇದೇ ನಿಮ್ಮ LHS ಉತ್ತರ. RHS ಹೇಗೆ ಕಾಣುತ್ತೆ? RHS ಬಂದು ಮೊದಲಿದ್ದಾಗ ನಮಗೆ A ಡ್ಯಾಶ್ ತಿಳ್ಕೊಬೇಕು ನಾವು. A ಡ್ಯಾಶ್ ಏನಿದೆ? ಆಲ್ ದ ಆಡ್ ನಂಬರ್ಸ್ 7 9, ಮತ್ತು B ಡ್ಯಾಶ್ ಬಂದು ನಾನ್ ಪ್ರೈಮ್ ನಂಬರ್ಸ್ 1 4 6 8 ಮತ್ತು 9, ಸರಿನಾ? ಈ ರೋ ಬಂದು ಪ್ರೈಮ್ ನಂಬರ್ಸ್ ಇದೆ, ಇಲ್ಲಿ ಈವನ್ ನಂಬರ್ಸ್ ಇದೆ. ಸೊ ಆ ಲಾಜಿಕಲಿ ನೀವು ನಂಬರ್ಗಳು ನೋಡಿದ ತಕ್ಷಣ ಅರ್ಥ ಮಾಡ್ಕೊಬೇಕು. ಸೊ ಕೊನೆಯದಾಗಿ A ಡ್ಯಾಶ್ ಇಂಟರ್ಸೆಕ್ಟ್ B ಡ್ಯಾಶ್ ವಿಲ್ ಬಿ ವಾಟ್? ಏನಿದೆ ಕಾಮನ್ನು? 1 ಮತ್ತು 9. ಸೊ 1 and 9. ಸೊ ಏನು ಕನ್ಕ್ಲೂಡ್ ಮಾಡ್ಬೋದು ಕೊನೆಯದಾಗಿ? LHS is same as RHS ಅಲ್ವಾ? ಎಲ್ಲ ಉತ್ತರ ಒಂದೇ. ಸೊ ಹೆನ್ಸ್ ವೆರಿಫೈಡ್. ಗೊತ್ತಾಯ್ತಾ? ಸರಿ ಇದೆಯಾ? ಸೊ ಈ ರೀತಿಯಲ್ಲಿ ನೀವು ಬರೆದು ನೋಡಿಸ್ಬೇಕು. ಇದಕ್ಕಿಂತ ಏನು ಕಮ್ಮಿ ಬರೆಯೋದಕ್ಕೆ ಹೋಗಬೇಡಿ. ಈ ಥರ ಹೆಡ್ಡಿಂಗ್ ಕ್ಲೀನಾಗಿ ಶುರು ಮಾಡ್ಕೊಳ್ಳಿ. ಈ ಥರ ಎಲ್ಲ ಕ್ಲೀನಾಗಿ ಬರೆದು ನೋಡಿಸ್ಬೇಕು. ಹಾಂ, ನಾವು ಹುಡುಕಿದ್ದೀವಿ ಈ ಥರ, ಹೌದು ಇದು ಸರಿ ಇದೆ, ಹೆನ್ಸ್ ವೆರಿಫೈಡ್ ಅಂತ ಹೇಳಿ ಬರಿಬೇಕು.